ಮಾಡ್ತೀನಮ್ಮ ತಗೊಳಮ್ಮ. ನೀಟ್ ಎಕ್ಸಾಮ್ ಬಗ್ಗೆ ಜಂತರ್ ಮಂತರ್ನಲ್ಲಿ ಬೃಹತ್ ಪ್ರತಿಭಟನೆ ನಡೀತದೆ ಯೂತ್ಸಿಂದ. ನೀವೇನಂತೀರಾ? ಏನಾಗಬೇಕಾಗಿದೆ? ಅಲ್ಲ, ನಮ್ದು ಗವರ್ಮೆಂಟು ಸೋನಂ ವಾಂಚುಕನ್ನ ಅಂತ ಗ್ರೇಟ್ ಸೈಂಟಿಸ್ಟನ್ನೇ 25 ದಿವಸ ಸ್ಟಾಪ್ ಮಾಡಕ್ ಬಿಟ್ಟಿದ್ದಾರೆ. ಈವನ್ ಬ್ರಿಟಿಷ್ ಗಾಂಧೀಜಿ ಯಾವಾಗ ಫಾಸ್ಟರ್ ಕೊಟ್ಟಿದ್ರು, ಮಾತಾಸಿಕಾರು ಬಂದಿದ್ರು, ಇವರು ಅದು ಮಾಡಲಿಲ್ಲ. ಅವರು ಅಂತ ಗ್ರೇಟ್ ಸೈಂಟಿಸ್ಟ್ ಸೋನಂ ವಾಂಚುಕಿಗೆ ಹಂಗೆ ಬಿಡ್ತಾರೆ ಅಂದರೆ ಇನ್ನು ನಮ್ಮ ಗತಿ ಏನು? ನಾವು ಎಲ್ಲರೂ ಕೊಟ್ಟಿದ್ರೆ ನಮ್ಮ ಬಗ್ಗೆ ಅವರು ಕೇರ್ ಮಾಡ್ತಾರಾ? ಅವರು ಮಾಡಲ್ಲ. ಅವರು ನಮ್ಮ ಸ್ಟೂಡೆಂಟ್ಸ್ ಬಗ್ಗೆ ಕೇರ್ ಮಾಡಲ್ಲ, ನಮ್ಮ ಇಂಡಿಯಾದ್ದು ಪೀಪಲ್ ಬಗ್ಗೆ ಕೇರ್ ಮಾಡೋದೇ ಇಲ್ಲ. ಸೊ ನೀವು ಈ ಹೋರಾಟದಿಂದ ಏನನ್ನು ಕೇಳಕ್ ಬಯಸ್ತೀರಾ? ನಾವು ಫಸ್ಟ್ ಆಫ್ ಆಲ್ ಫೇರ್ ಎಕ್ಸಾಮಿನೇಷನ್ ಕೇಳ್ತಿದ್ದೀವಿ. ಜಸ್ಟಿಸ್ ಬೇಕು ನಮಗೆ. ಅಷ್ಟು ಪೇಪರ್ ಲೀಕಿಂದ ಸತ್ತೋಗಿರೋ ಅಷ್ಟು ಮಕ್ಕಳಿಗೆ ಜಸ್ಟಿಸ್ ಬೇಕು. ನಮ್ಮ ಪೇರೆಂಟ್ಸು ಎಷ್ಟೋ ಖರ್ಚು ಮಾಡಿ ನಮಗೆ ಕಷ್ಟಪಟ್ಟು ಓದಿಸ್ತಾರೆ, ನಮಗೆ ಎಕ್ಸಾಮ್ ಬರೆಯೋಕ್ಕೆ ಕೋಚಿಂಗ್ ಕೊಡಿಸ್ತಾರೆ, ಕಾಲೇಜಿಗೆ ಕಳಿಸ್ತಾರೆ. ಏನು ನಾವೇನು ಬಿಕ್ಕಿ ಬಿಕ್ಕಂಗೆ ಹೋಗಲ್ಲ. ನಮ್ಮ ಪೇರೆಂಟ್ಸ್ ಕಷ್ಟಪಟ್ಟು ದುಡಿತಾರೆ, ಹಾಗಾಗಿ ನಾವು ಹೋಗ್ತೀವಿ. ಇದರಿಂದ ನಮ್ಮ ಪೇರೆಂಟ್ಸ್ ಮನಿನೂ ವೇಸ್ಟು. ಅವ್ರು ಕಷ್ಟಪಟ್ಟಿದ್ದು ನಮಗೋಸ್ಕರ. ನೀವು ಇವತ್ತಿನ ಹೋರಾಟದಲ್ಲಿ ನಿಮ್ಮ ಸ್ಟೂಡೆಂಟಿನ ಸಂಖ್ಯೆ ಕಡಿಮೆ ಆಯಿತು ಅನ್ಸಲ್ವಾ? ಅನಿಸ್ತಿದೆ. ಸೊ ನಾನು ಎಲ್ಲರಿಗೂ ಕೇಳ್ತೀವಿ, ಪಾರ್ಟಿ ಬಿಡಿ, ಜಾತಿ ಬಿಡಿ, ಧರ್ಮ ಬಿಡಿ, ಎಲ್ಲ ಬಿಡಿ. ನಾವಿಲ್ಲಿ ಸೇರಿರೋದು ಎಕ್ಸಾಮಿನೇಷನಿಗೋಸ್ಕರ, ಜಾತಿಗಲ್ಲ, ಧರ್ಮಕ್ಕಲ್ಲ, ಏನಕ್ಕೂ ಅಲ್ಲ. ನಾವಿಲ್ಲಿ ಸೇರೋದು ಎಕ್ಸಾಮಿನೇಷನಲ್ಲಿ ಇಂಜಸ್ಟಿಸ್ ಆಗಿದೆ ನಮಗೆ. ನಮ್ಮ ಮಕ್ಕಳು ಸತ್ತೋಗಿದ್ದಾರೆ. ಸೊ ಹಾಗಾಗಿ ನಾವಿಲ್ಲಿ ಬಂದಿರೋದು. ಡಿಮಾಂಡ್ ಏನು? ವಾಟ್ ಇಸ್ ಯುವರ್ ಡಿಮಾಂಡ್? ಧರ್ಮೇಂದ್ರ ಪ್ರಸಾದ್ ಡೆಸಿಗ್ನೇಷನ್ ಕೊಡ್ಬೇಕು ನನಗೆ. ಫಸ್ಟ್ ಆಫ್ ಆಲ್ ನಂಬರ್ 1, ನಂಬರ್ 2 ಫೇರ್ ಎಕ್ಸಾಮಿನೇಷನ್ ಅಂಡ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇಂಪ್ರೂವ್ ಮಾಡಬೇಕು. ನೀಟ್ ಎಕ್ಸಾಮ್ ಅನ್ನೋದು ಸ್ಟೇಟಿಗೆ ಕೊಡಬೇಕು, ಅದು ಅವರೇ ಕೇಂದ್ರ ಇಟ್ಕೋಬೇಕು ಎಂತ ಕೇಳ್ತಿರೋದು? ಅದನ್ನ ಸೆಂಟ್ರಲೈಸ್ ಮಾಡಿ ನೀಟ್ ಅಂತ ಹೇಳಿ ಸೆಂಟ್ರಲೈಸ್ ಮಾಡಿದ್ರು. ನಿಜ ಹೇಳ ಎಜುಕೇಶನ್ ಸಿಸ್ಟಮೇ ಸ್ಕ್ಯಾಮ್. ಎರಡೂವರೆ ತಿಂಗಳಿಂದ ನೀಟ್ ಎಕ್ಸಾಮ್ ಬರಿತಾನೆ ಇದ್ದಾರೆ. ಫಸ್ಟ್ ಸತಿ ಆಯ್ತು ಬಿಡಿ, ಓಕೆ ಲೀಕ್ ಆಯ್ತು ಒಪ್ಕೊಂತೀವಿ. ಸೆಕೆಂಡ್ ಟೈಮು ಲೀಕ್ ಆಗ್ತಿದೆ ಅಂದ್ರೆ ಇದ ನಮ್ಮ ಗೌರ್ಮೆಂಟ್. ಇಫ್ ದಿಸ್ ಇಸ್ ಅವರ್ ಗೌರ್ಮೆಂಟ್, ಇಫ್ ದಿಸ್ ಇಸ್ ದ ಗೌರ್ಮೆಂಟ್, ದೆನ್ ವಿ ಡೋಂಟ್ ವಾಂಟ್ ಅವರ್ ಗೌರ್ಮೆಂಟ್ ಟು ಬಿ ಲೈಕ್ ದಿಸ್. And one more thing, if this is our Prime Minister Narendra Modi, then we don't want our Prime Minister to be like this, and we want Pradhan Pratap to be resignation right now, and this is our starting. ಇದೊಂದು ಆರಂಭ ಅಷ್ಟೇ. ಹೌದು, ನಾವು ಒಪ್ಕೊಂತೀವಿ, ಜಾಸ್ತಿ ಜನ ಬಂದಿಲ್ಲ, ಓಕೆ ಒಪ್ಕೊಂತೀವಿ. ಓಕೆ ನಾವು ಒಪ್ಕೊಂತೀವಿ, ಜಾಸ್ತಿ ಜನ ಬಂದಿಲ್ಲ, ಯಾಕೆಂದ್ರೆ ಒಂದ್ ಸ್ವಲ್ಪ ಹೆದರಿಕೆ ಇರುತ್ತೆ. ಎಜುಕೇಶನ್ ಸಿಸ್ಟಮ್ ಸ್ವಲ್ಪ ಲೋ ಆಗಿದೆ. ಮತ್ತೆ ಮತ್ತೊಂದು ಥಿಂಗು, ಅವ್ರ ಅಪ್ಪ ಅಮ್ಮನೂ ಬಿಡಲ್ಲ. ಯಾಕೆ ಜಾತಿ ಬೇಡ, ಯಾಕೆ ಟೆಸ್ಟ್ ಓದ್ಲಿ ಅಂತ ಬಿಡಲ್ಲ. ಓಕೆ ನಾವು ಇಷ್ಟು ಜನ ಇದೀವಲ್ಲ, ನಾವು ಇಷ್ಟು ಜನನೇ ಸಾಕು. ನಾವು ತುಂಬಾ ಪ್ರೊಟೆಸ್ಟ್ ಮಾಡಿದೀವಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಒನ್ ಮೋರ್ ಥಿಂಗ್, ವಿ ವಾಂಟ್ ದ ರೆಸಿಗ್ನೇಷನ್ ಟು ಬಿ right here. That's what, and that's our need. What is your sweet name? Zulfia. Your name? Deepti. And this is not the first time the NEET paper has leaked. It has been going on for years and nobody has taken accountability. Students have died from years, not just this year, not just this exam. It has been several exams. So we want him to take accountability. We want him to resign, and we want him to improve the education system. If he wants to continue the NEET exam, he should make sure that the exam papers are not leaked. ಮತ್ತೊಂದ್ಸತಿ ಹೇಳ್ತಿದ್ರಲ್ಲ ನೀವು ಸೆಂಟ್ರಲ್ ಗೌರ್ಮೆಂಟ್ ಇಂದ, ಕರ್ನಾಟಕ ಗೌರ್ಮೆಂಟ್ ಇಂದ ಎಕ್ಸಾಮೇ ಮಾಡಬೇಡಿ. ಲೀಕ್ ಆಗ್ತಿದೆ ಅಂದ್ರೆ ಎಕ್ಸಾಮ್ ಯಾಕೆ ಮಾಡ್ತಿದ್ದೀರಾ ನೀವು? 2 ವರ್ಷ ಯಾರೆಷ್ಟು ಜನನು ಬ್ಯಾಕಪ್ ತಗೊಂತಾರೆ, 1 ವರ್ಷ ನೀಟಿಗೋಸ್ಕರ ಅಷ್ಟು. ಈ ವರ್ಷದಲ್ಲಿ 150 ಸತಿ ಲೀಕ್ ಆಗಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ. ನೀವು ಅಂತಿರಲ್ಲ, ಈ ತರದೆಲ್ಲ ತೋರ್ಸ್ರಿ. ಗೋಧಿ ಮೀಡಿಯಾ ಬಂದ್ಬೇಡಿ, ಇದೆಲ್ಲ ತೋರ್ಸ್ರಿ. ಚಾಯ್ವಾಲಾನೇ ಆಗಿರ್ತಾನೆ. ಹೌದು, ಪ್ರೈಮ್ ಮಿನಿಸ್ಟರ್ ಆಗಿದ್ದಾನೆ. ಆ ಸೋನಂ ವಾಂಗ್ಚುಕ್ ಅಷ್ಟು ಹಂಗರ್ ಸ್ಟ್ರೈಕ್ ಎಲ್ಲ ಮಾಡಿದಾನೆ. ಗ್ರೇಟ್ ಸೈಂಟಿಸ್ಟಿಗೆ ಆ ಥರ ಎಲ್ಲ ಮಾಡಿ, ಆ ಜಂತರ್ ಮಂತರ್ ಎಲ್ಲ ಆಗಿದೆ ಅಲ್ಲ, ಸ್ಟೂಡೆಂಟ್ ಸ್ಟ್ರೈಕ್, ಅವರಿಗೆಲ್ಲ ಲಾಠಿ ಎಲ್ಲ ಹಾಕಿದಿರಲ್ಲ ನೀವು. ಅದ ನಿಮ್ ಗೌರ್ಮೆಂಟು, ಇದೆಲ್ಲ ಆಗ್ಲೇ. ಶೇಮ್ ಆನ್ ಯು. ಅಂಡ್ ವಿ ವಾಂಟ್ ದ ಜಸ್ಟಿಸ್. ಇದೊಂದ್ಸತಿ ಆಯ್ತಲ್ಲ, ಇದು ಆರಂಭ ಅಷ್ಟೇ, ಇನ್ನೂ ಆಗತ್ತೆ. ಸಾಗರದಲ್ಲಾಗಿದೆ, ನೆಕ್ಸ್ಟ್ ಆನಂದ್ಪುರಲ್ಲಿ ಆಗತ್ತೆ, ಎಲ್ಲ ಕಡೆನೂ ಆಗತ್ತೆ. ಮತ್ತೆ ಇದು ಒಂದೇ ಅಲ್ಲ, ನಿಮಗೆ ಗೊತ್ತಿರೋ ಹಾಗೆ ನಿಮ್ ಗೌರ್ಮೆಂಟ್ ಅನ್ನ ನೀವು ಬದಲಾಯಿಸಬೇಕು, ನಿಮ್ ಮೋದಿಯನ್ನ ನೀವು ನೋಡ್ಬೇಕು. ಅದನ್ನ ಬಿಟ್ಟು
ಇವಾಗಿಂದ ಒಂದು ನೀಟ್ ಬೇಡ, ಸಿಟಿ ಬರಲಿ ಅಷ್ಟೇ. ವಿ ವಾಂಟ್ ಸಿಟಿ, ನೋ ನೀಟ್. ಸ್ಕೂಲ್ ಲೆವೆಲ್ ಎಕ್ಸಾಮ್ಸ್ ಟು ನಾಟ್ ಲೀಕ್. ನಮ್ದು ಸ್ಕೂಲಲ್ಲಿ ಮಾತ್ರ ಎಕ್ಸಾಮ್ಸ್ ಲೀಕ್ ಆಗಲ್ಲ, ಬಟ್ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ ಲೀಕ್ ಆಗಿದೆ ನಾವು ಥಿಂಕ್ ಮಾಡಲೇಬೇಕು. ನಿಮ್ಗೆ ರಾಜ್ಯ ಸರ್ಕಾರನೇ ಎಲೆಕ್ಷನ್ ನಡೆಸಬೇಕು ವಿದ್ಯಾಭ್ಯಾಸ ನಡೆಸಬೇಕು ಅನ್ನೋದೇ ಉದ್ದೇಶ. ಹೌದು, ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗ್ಬಾರ್ದು. ಅದೇ ಧನ್ಯವಾದಗಳು.